1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ನವಮಿಯ ಗುರುವಾರದಂದು ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಶ್ರೀ ತಿಮ್ಮಣ್ಣ ಭಟ್ಟರು ಮತ್ತು ಶ್ರೀಮತಿ ಗೋಪಿಕಾಂಬರವರ ಎರಡನೇ ಮಗನಾಗಿ ವೆಂಕಟನಾಥರು ಜನ್ಮ ತಾಳ್ತಾರೆ. ರಾಯರು ಮೂಲ ರಾಮರ ಪರಮ ಭಕ್ತರಾಗಿ ರಾಮನ ಸೇವೆ ಸಲ್ಲಿಸುತ್ತಾ ಮನುಕುಲಕ್ಕೆ ಒಳಿತು ಮಾಡುತ್ತಾ ಪ್ರತ್ಯಕ್ಷ ದೈವವಾಗಿದ್ದರು. ಇನ್ನು ರಾಯರು 1671ರಲ್ಲಿ ಅವರ 76ನೇ ವಯೋಮಾನದಲ್ಲಿ ಶ್ರಾವಣ ಕೃಷ್ಣ ಪಕ್ಷದ 2ನೇ ದಿನದಂದು ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಇದನ್ನು ವೀಕ್ಷಿಸಲು ನೆರೆದಿದ್ದ ಸಾವಿರಾರು ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳು ಆತ್ಮಸ್ಥೈರ್ಯ ತುಂಬುವ ಮಾತುಗಳನ್ನಾಡಿ ಕೈಯ ಬೆರಳುಗಳಿಂದ ಉರುಳುವ ಜಪಮಾಲೆಯು ನಿಶ್ಚಲವಾದಾಗ ಬೃಂದಾವನದ ಕೊನೆಯ ಶಿಲೆಯನ್ನು ಇಡುವಂತೆ ತಮ್ಮ ಶಿಷ್ಯರಿಗೆ ಆಜ್ಞೆ ನೀಡಿ ಮತ್ತು ತಾವು ಬೃಂದಾವನದಲ್ಲಿ ಮುಂದಿನ 700 ವರ್ಷಗಳ ಕಾಲ ನೆಲೆಸಿರುವುದಾಗಿ ಸ್ವತಃ ತಿಳಿಸಿ ಬೃಂದಾವನವನ್ನ ಪ್ರವೇಶ ಮಾಡಿದ್ರು. ಅವರು ಪ್ರಣವ ಮಂತ್ರವನ್ನ ಪಠಿಸಲು ಪ್ರಾರಂಭಿಸಿದ್ರು ಮತ್ತು ಆಳವಾದ ಸಮಾಧಿಗೆ ಜಾರಿದ್ರು. ಒಮ್ಮೆ ಅವರ ಜಪಮಾಲೆ ನಿಶ್ಚಲವಾಯಿತು. ಶಿಷ್ಯರು ರಾಯರ ಆಜ್ಞೆಯಂತೆ ಬೃಂದಾವನವನ್ನ ಸಂಪೂರ್ಣವಾಗಿ ಜೋಡಿಸಿದ್ರು. ಅಲ್ಲಿ ನೆರೆದಿದ್ದವರ ಕಣ್ಣಲ್ಲಿ ಭಕ್ತಿಯ ಜೊತೆಗೂಡಿ ಕಣ್ಣೀರು ಶುರುವಾಗಿತ್ತು. ರಾಯರ ಈ ಪವಾಡಕ್ಕೆ ಇಡೀ ಮಂಚಾಲಮ್ಮನ ಕ್ಷೇತ್ರವೇ ಮಂತ್ರಾಲಯವಾಗಿ ಬದಲಾದ ದಿನವದು. 1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ನವಮಿಯ ಗುರುವಾರದಂದು ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಶ್ರೀ ತಿಮ್ಮಣ್ಣ ಭಟ್ಟರು ಮತ್ತು ಶ್ರೀಮತಿ ಗೋಪಿಕಾಂಬರವರ ಎರಡನೇ ಮಗನಾಗಿ ವೆಂಕಟನಾಥರು ಜನ್ಮ ತಾಳ್ತಾರೆ. ರಾಯರು ಮೂಲ ರಾಮರ ಪರಮ ಭಕ್ತರಾಗಿ ರಾಮನ ಸೇವೆ ಸಲ್ಲಿಸುತ್ತಾ ಮನುಕುಲಕ್ಕೆ ಒಳಿತು ಮಾಡುತ್ತಾ ಪ್ರತ್ಯಕ್ಷ ದೈವ